ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ನಡೆದ ಟಿಸಿಎಸ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಸ್ಥಿತಿಗತಿ ಹಾಗೂ ವೈಯಕ್ತಿಕ ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಹಚ್ಚುವವರಿಗೆ ಕಠಿಣ ಎಚ್ಚರಿಕೆ ನೀಡಿದ್ರು. ಬೆಳಗ್ಗೆ 3 ಗಂಟೆಗೆ ಎದ್ದು ಮ್ಯಾರಥಾನ್ಗೆ ಬಂದಿದ್ದೇವೆ. ಸುಮಾರು 32,000 ಜನ ಭಾಗವಹಿಸಿದ್ರು. ವಿದೇಶಿ ಓಟಗಾರರು ಕೂಡ ಬೆಂಗಳೂರಿನ ಟ್ರ್ಯಾಕ್ ಚೆನ್ನಾಗಿದೆ ಎಂದು ಅಭಿನಂದಿಸಿದ್ರು. ತೇಜಸ್ವಿ ಸೂರ್ಯ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಇಂತಹ ಕ್ರೀಡಾಕೂಟಗಳಿಂದ ನಗರದ ಪ್ರವಾಸೋದ್ಯಮಕ್ಕೆ ದೊಡ್ಡ ಲಾಭವಾಗಲಿದೆ ಎಂದರು. ಇದೇ ವೇಳೆ ಮೂಲಭೂತ ಸೌಕರ್ಯದ ಬಗ್ಗೆ ಹಿಂದೆ ತೇಜಸ್ವಿ ಸೂರ್ಯ ಮಾಡಿದ್ದ ಟೀಕೆಗೆ ಕೌಂಟರ್ ನೀಡಿದ ಡಿಕೆಶಿ ಅವರು, ಇರೋದೇ ಟೀಕೆ ಮಾಡೋಕೆ, ಅವರು ನಮ್ಮನ್ನ ಹೊಗಳ್ತಾರೋ ಅಂದ್ಕೊಂಡಿದ್ದಾರೋ, ನಾವು ಮೂರ್ಖರು ಎಂದು ತಿರುಗೇಟು ನೀಡಿದ್ರು. ಅಧಿಕಾರ ಹಸ್ತಾಂತರ ಹಾಗೂ ವರಿಷ್ಠರ ಭೇಟಿಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜಕೀಯ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚಿಸಲ್ಲ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಹೈಕಮಾಂಡ್ ಯಾವಾಗ ಏನ್ ತೀರ್ಮಾನ ತಗೋಬೇಕು ಅಂತಿರುತ್ತೋ ಅದನ್ನ ತಗೊಳ್ತಾರೆ. ನಾನು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ, ಸಮಯ ಬಂದಾಗ ಎಲ್ಲವೂ ನಿಮ್ಗೆ ಗೊತ್ತಾಗಲಿದೆ ಎಂದು ಸಸ್ಪೆನ್ಸ್ ಉಳಿಸಿದ್ರು. ತಮ್ಮ ಮುಂಬರುವ ಹುಟ್ಟುಹಬ್ಬದ ಬಗ್ಗೆ ಮಾತನಾಡಿದ ಡಿಕೆಶಿ ಅವರು, ನನ್ನ ಬರ್ತ್ಡೇಗೆ ಯಾರು ಫ್ಲಕ್ಸ್ ಅಥವಾ ಬ್ಯಾನರ್ಸ್ ಹಾಕಬಾರದು, ರಸ್ತೆಗಳನ್ನ ಹಾಳು ಮಾಡಿದ್ರೆ ಅಥವಾ ಬ್ಯಾನರ್ ಹಾಕಿದ್ರೆ ಅಂತವರ ಮೇಲೆ ಕೇಸ್ ಹಾಕಿಸ್ತೇನೆ ಮತ್ತು ದಂಡ ವಿಧಿಸ್ತೇನೆ. ಶುಭ ಕೋರಲು ಇಚ್ಛಿಸುವವರು ಜಾಹೀರಾತು ನೀಡಲಿ, ಆದರೆ ಸಾರ್ವಜನಿಕರಿಗೆ ತೊಂದರೆ ನೀಡಬಾರದು ಎಂದು ಬೆಂಬಲಿಗರಿಗೆ ಖಡಕ್ ಸೂಚನೆ ನೀಡಿದರು. ಒಳ ಮೀಸಲಾತಿ ಬಗ್ಗೆ ಬಿಜೆಪಿಯ ಟೀಕೆಗಳಿಗೆ ಉತ್ತರಿಸಿದ ಅವರು, ಬಿಜೆಪಿ ಅವರಿಂದ ಏನು ಮಾಡಲು ಆಗದೆ ಲೇವಡಿ ಮಾಡ್ತಾ ಇದ್ದಾರೆ. ನಾವು ಎಡ ಬಲ ಲಂಬಾಣಿ ಮತ್ತು ಬೋವಿ ಸಮುದಾಯಗಳಿಗೆ ಮಾತು ಕೊಟ್ಟಂತೆ ನ್ಯಾಯ ಒದಗಿಸಿದ್ದೇವೆ ಎಂದಿದ್ದಾರೆ. ಬಿಎಸ್ವೈ ಅವರ 50 ವರ್ಷಗಳ ರಾಜಕೀಯ ಸಂಭ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಹೋರಾಟ ಮಾಡಿದ್ರು ಸಮಾರಂಭ ಮಾಡ್ಕೊಳ್ಳಿ, ಅವರು ರಾಜಕೀಯ ವಿದಾಯ ಹೇಳಬೇಕಲ್ಲವೇ, ಅವರ ಪಕ್ಷಕ್ಕೆ ಶಕ್ತಿ ತುಂಬಲು ಏನೋ ಮಾಡ್ತಾ ಇದ್ದಾರೆ ಬಿಡಿ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಮ್ಯಾರಥಾನ್ನ ಒಪ್ಕೊಂಡಿದ್ದೆ, ಬರ್ತೀನಿ ಅಂತ ನಾನು ಗವರ್ನರ್ ಅವರು ಹೋಗಿದ್ದು. ಸುಮಾರು 32,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. 26% ಹೆಣ್ಮಕ್ಳು ಕೂಡ ಇತ್ತು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೆಲವು ಮಾಡಿಬಿಟ್ಟು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ಆಸಕ್ತಿ ಮತ್ತು ವಿದೇಶಗಳಿಂದ ಕೂಡ ಎಲ್ಲ ಬಂದು ಸುಮಾರು 5-6 ದಿನದಿಂದ ಬಂದು ಟ್ರ್ಯಾಕ್ ಎಲ್ಲ ಚೆಕ್ ಮಾಡಿ ಎಲ್ಲರೂ ಟ್ರ್ಯಾಕ್ ಎಲ್ಲ ಭಾಳ ಚೆನ್ನಾಗಿ ಬೆಂಗಳೂರು ನಗರದಲ್ಲಿ ಇತ್ತು ಅಂತೇಳಿ ಎಲ್ಲ ಖುಷಿ ಪಡ್ತಾರೆ. ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯನ ಅಭಿನಂದಿಸಿದ್ರು. ಭಾಳ ಚೆನ್ನಾಗಿ ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಅವರು ಮಕ್ಕಳೆಲ್ಲ ಕರ್ಕೊಂಡು ಭಾಳ ಸಂತೋಷ ಆಯಿತು. ಇಂಥ ಈವೆಂಟ್ಗಳು TCS 18ನೇ ಎಡಿಷನ್ ಇದೆ. ಇದು ಮಾಡೋದ್ರಿಂದ ಬೆಂಗಳೂರು ನಗರಕ್ಕೆ ಇಂಥ ಈವೆಂಟ್ ಯಾವುದೇ ಮಾಡಿದ್ರು ಬೇಕಾದಷ್ಟು ಹೋಟೆಲ್ಸ್ಗೆ, ಟೂರಿಸಮ್ಗೆ ಬೆಂಗಳೂರು ನಗರ ಭಾಳ ವಿಶೇಷವಾಗ್ತದೆ. ಸೊ ನಾನು TCSಗೆ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಅಂಡ್ ಥ್ಯಾಂಕ್ ದಿ TCS ಫಾರ್ ಟೇಕಿಂಗ್ ಇನಿಷಿಯೇಟಿವ್ and they are doing a great job. It is the need of the hour. Sir, more than 17,000 runners are participated. 32,000. ಸುಮಾರು 2 ವಾರದ ಹಿಂದೆ ಸರ್ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ನಮಗೆ ಮ್ಯಾರಥಾನ್ಗಳಿಗೆ. ಅವರು ಇರೋದೇ ಟೀಕೆ ಮಾಡೋಕ್ಕೆ, ಏನು ಮಾಡೋಕ್ಕೆ. ಬಟ್ ಇವತ್ತು ಮಾತ್ರ ಭಾಳ ಚೆನ್ನಾಗಿ ಟೀಕೆ ಮಾಡೋಕ್ಕೆ ಟೀಕೆನೇ ಮಾಡೋದು. ಇನ್ನೇನು ಅವ್ರು ಹೊಗಳ್ತಾರೆ, ಅವತ್ತು ಯಾರು ಹೊಗಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಮೂರ್ಖರು. ಸರ್, ಒಳ ಮೀಸಲಾತಿ ಹಂಚಿಕೆ ಆಯಿತು ಸರ್, ಎಲ್ಲ ಬೆಟ್ಟ ಆಗೋದು ಇಲ್ಲಿ ಹಿಡಿದಿದ್ದಾರೆ ಅಂತ ಬಿಜೆಪಿಯವರು ದೊಡ್ಡದಾಗಿ ಬಿಜೆಪಿಯವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ನಡೆದಿದ್ದೀವಿ. ಮುಂದೆ 17% ಇದ್ದರೆ ಕೂಡ ನಾವು ಕ್ಲೀನಾಗಿ ಮಾಡಿದ್ದೇವೆ. ಈಗೂ ಕೂಡ ಭಾಳ ಸರಳ ಒಂದೇ ಇಷ್ಟು ಏನು ಪಾಯಿಂಟ್ ಇದೆ ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇದ್ದರೆ ಅನ್ನೋದು ಒಂದು ಗೊತ್ತಿತ್ತು. ಅದಕ್ಕೂ ಕೂಡ ಪರಿಹಾರ ಇತ್ತು, ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೋವಿ, ಪಕ್ಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಸುಮಾರು 30-40 ವರ್ಷದಿಂದ ಇತ್ತು. 2ನೇ ಸ್ಟೇಜ್ಗೆ ನಾವು ಒಳ ಮೀಸಲಾತಿ ಇಟ್ಕೊಂಡಿರೋದು. ಈಗ ನಾನು ಬೆಳಗ್ಗೆ 3 ಮ್ಯಾರಥಾನ್ TCS 10 ಕಿಲೋಮೀಟ್ರ್ ಮ್ಯಾರಥಾನ್ನ ಒಪ್ಕೊಂಡಿದ್ದೆ, ಬರ್ತೀನಿ ಅಂತ ನಾನು ಗವರ್ನರ್ ಅವರು ಹೋಗಿದ್ದು. ಸುಮಾರು 32,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು.
26% ಹೆಣ್ಮಕ್ಳು